ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ವೆಹಿಕಲ್ ಬೇಕಾಗಿತ್ತು ಅಂತಂದ್ರೆ ನಾವು ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ನೀವು ಬೇಕಾಗಿದ್ದಂಥ ವೆಹಿಕಲ್ನ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಮ ಯಾವ್ದಾದ್ರು ವೆಹಿಕಲ್ನ ಸೇಲ್ ಮಾಡಬೇಕು ಅನ್ನೋದಾಗಿದ್ರೆ ದಯವಿಟ್ಟು ನಮ್ಮ ಈ ಮೇಲ್ ಐ ಡಿ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಮೇಲ್ ಐ ಡಿಗೆ ನಿಮ್ದು ವೆಹಿಕಲ್ ಫೋಟೋಸ್ ಮತ್ತೆ ಡೀಟೇಲ್ಸ್ ಕಳ್ಸಿಕೊಟ್ರೆ ನಾವು ಅಪ್ಲೋಡ್ ಮಾಡ್ತೀವಿ. ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ, ಫ್ರೀನೇ ಇರುತ್ತೆ. ಸೊ ಇವತ್ತು ಬಂದು ಈ ಗಾಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ಶಿಫ್ಟ್ VXi ಮಾಡಲ್ ಇದು ಬಂದು ಫಸ್ಟ್ ಓನರ್ ಆಗಿದೆ. ಇದು ಗಾಡಿ ಬಂದು ಬೆಂಗಳೂರಲ್ಲಿದೆ. ಬಂದು ಫಸ್ಟ್ ಓನರ್ 47,000 ಡ್ರಿವನ್ ಆಗಿದೆ. ಮತ್ತೆ ಸರ್ವಿಸ್ ಹಿಸ್ಟರಿನೂ ಸಿಗುತ್ತೆ. ನಿಮ್ದು ಸುಜುಕಿ ಶೋರೂಮ್ ಅಲ್ಲಿ ಎಷ್ಟು ಸಾವಿರಕ್ಕೆ ಸರ್ವಿಸ್ ಮಾಡಿಸಿದ್ದಾರೆ ಅನ್ನೋದು ನಿಮ್ದು ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಓನರ್ಶಿಪ್ ಬಂದ್ರೆ ಫಸ್ಟ್ ಓನರ್ ಇರುತ್ತೆ. ಇದು ಟೈರ್ಸ್ ಎಲ್ಲ 40% ಟೈರ್ ಇದೆ. ಅಂದ್ರೆ ನೀವು ನೆಕ್ಸ್ಟ್ ಒಂದೊಂದು 15 ಕಿಲೋಮೀಟರ್ ಓಡಿಸಿದ್ಮೇಲೆ 15,000 ಕಿಲೋಮೀಟರ್ ಓಡಿಸಿದ್ಮೇಲೆ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತೆ ಗಾಡಿಲಿ ಸಣ್ಣ ಪುಟ್ಟದು ಒಂದೊಂದು 2-3 ಸ್ಕ್ರಾಚಸ್ ಇದೆಯಂತೆ. ಇದು ಮಾಡ್ಕೊಬೋದು, ಅದನ್ನ ನೀವು ರೆಡಿಮೇಡ್ ಮಾಡಿಸ್ಬೋದು, ಇಲ್ಲದಿಲ್ಲ. ಮತ್ತೆ ಇನ್ನೊಂದು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಏನು ಯಾವ್ದು ಹಾಕ್ಸಿಲ್ಲ, ಕಂಪ್ನಿ ಏನು ಕೊಟ್ಟಿದ್ರು ಅದೇ ಸಿಸ್ಟಮ್ ಇದೆ. ಮತ್ತೆ ಸೀಟ್ ಕವರ್ ಅಷ್ಟೇ ಕಂಪ್ನಿ ಏನು ಹಾಕ್ಸಿದ್ರು ಅದು ಸೇಮ್ ಅದೇ ಸೀಟ್ ಕವರ್ ಇದೆ. ಮತ್ತೆ ಹಿಂದೆಗಡೆ ಆಕ್ಸಿಡೆಂಟ್ ಏನೂ ಆಗಿಲ್ಲ. ಮತ್ತೆ ಪೇಂಟಿಂಗು ಏನು ಮಾಡಿಲ್ಲ. ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಇದೆ. ಬಟ್ ಸಣ್ಣ ಪುಟ್ಟ ಕೆಳಗಡೆ ಸ್ಕ್ರಾಚಸ್ ಇದೆ ಅಂತ ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ಇನ್ನು ನೆಕ್ಸ್ಟ್ ನೀವು ಏನಾದ್ರು ವೆಹಿಕಲ್ ತಗೊಳಕ್ ಹೋಗ್ತೀನಿ ಅಂತಂದ್ರೆ ನಿಮ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ದು ಇಮೇಲ್ ಐ ಡಿ ಅಡ್ರೆಸ್ ಕೊಟ್ಟಿದ್ದೀವಿ. ಆ ಇಮೇಲ್ ಐ ಡಿ ಅಡ್ರೆಸ್ಗೆ ನಿಮ್ದು ಫೋಟೋ ಶೇರ್ ಮಾಡಿದ್ರೆ ನಮ್ಮ ಕಸ್ಟಮರ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸ್ಕೊಡ್ತೀವಿ. ಅವ್ರ ಹತ್ರ ಡೈರೆಕ್ಟ್ ಮಾತಾಡ್ಕೋಬಹುದು. ನಮ್ಮ ಹತ್ರ ಯಾವುದೇ ರೀತಿ ಕಮಿಷನ್ ಏನಿಲ್ಲ. ನೀವು ಅವ್ರ ಹತ್ರ ಏನ್ ಮಾತಾಡ್ಕೊಳ್ತೀರಾ ಅದೇ ದುಡ್ಡು ಇರುತ್ತೆ. ಈ ಗಾಡಿ ರೇಟ್ ಬಂದವರು 5,10,000 ಹೇಳ್ತಾ ಇದ್ದಾರೆ. ನಿಮ್ದು ಮ್ಯಾಕ್ಸಿಮಮ್ ಅಂತಂದ್ರೆ ನೀವು 50,000 ಡೌನ್ ಪೇಮೆಂಟ್ ಮಾಡಿದ್ರು ಲೋನ್ ಆಗುತ್ತೆ. ಅವರು ಲೋನ್ ಮಾಡಿಸ್ಕೊಳ್ಬೋದು. ನೀವು ಲೋನ್ ಏನಾದ್ರು ಮಾಡಿಸ್ಕೋಬೇಕು ಅಂತಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ ನಾವೇನೆ. 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಬರೀ 4.5 ಲಕ್ಷ ನಿಮಗೆ ಮಂತ್ಲಿ ಬರೀ 7,000 ರಿಂದ 8,000 ಬರೋ ಥರ EMI ಬರೋ ಥರನೂ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಮತ್ತೆ ನೀವು ಪೇ ಮಾಡುವಾಗ ಒಂದು ಮೆಕ್ಯಾನಿಕ್ ಕರ್ಕೊಂಡೋಗಿ ಪ್ರತಿಯೊಂದು ಚೆಕ್ ಮಾಡಿಸಿ, ಇಂಜಿನ್ ಆಗಲಿ, ಡ್ರೈವ್ ಶಾಫ್ಟ್ ಆಗಲಿ, ಇನ್ನೊಂದಾಗಲಿ ಎಲ್ಲನೂ ಚೆಕ್ ಮಾಡಿಸಿ ಗಾಡಿನ ಪೇ ಮಾಡಿ. ಮತ್ತೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಏನಾದ್ರು ಫಾಲ್ಟ್ ಐತೆ ಏನಾದ್ರು ನೀವೇ ಚೆಕ್ ಮಾಡಿಸ್ಕೊಂಡು ನೀವು ಪ್ರೈಸ್ ಓಕೆ ಮಾಡಿಸ್ಕೊಂಡ್ರೆ ಆಲ್ಮೋಸ್ಟ್ ಇನ್ನೂ ಕಮ್ಮಿನೂ ಆಗ್ಬೋದು. 5,10,000 ಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಆಗ್ಬೋದು. ಇದು ಮಾಡಲು ಬಂದು 2018. ತುಂಬ ಹಳೆ ವೆಹಿಕಲ್, ಹೊಸ ವೆಹಿಕಲ್. ಮತ್ತೆ ಸಿಂಗಲ್ ಓನರ್ ಆಗಿರುತ್ತೆ. ಮತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ. ಮತ್ತೆ ನೆಕ್ಸ್ಟ್ ಇದು ಬಂದು ಪೆಟ್ರೋಲ್ ಇಂಜಿನ್, ಡೀಸೆಲ್ ಅಲ್ಲ, ಪೆಟ್ರೋಲ್ ಇಂಜಿನ್. ಒಂದು 20 ಇಲ್ಲ 18 ಸಿಟಿ ಅಂದ್ರೆ 18 ಇಲ್ಲ ಹೈವೇ ಇಲ್ಲ 20 ಮೈಲೇಜ್ ಬರುತ್ತೆ. ಮತ್ತೆ ಇನ್ನೊಂದು ಏನಾದ್ರು ಮೈಲೇಜ್ ಬಗ್ಗೆ ಟೆಸ್ಟ್ ಮಾಡಿಸ್ಕೊಳ್ಳಿ. ಮೆಕ್ಯಾನಿಕ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಮೆಕ್ಯಾನಿಕ್ ಕರ್ಕೊಂಡೋಗಿ ಪ್ರತಿಯೊಂದು A to Z ಎಲ್ಲ ಚೆಕ್ ಮಾಡಿ. ಟೈರ್ ಕಂಡೀಷನ್ ಆಗಿರೋದು, ಟೈರ್ ಕಂಡೀಷನ್ ಆಲ್ರೆಡಿ ಅವ್ರು ಹೇಳಿದ್ದಾರೆ 40% ಏನಿದೆ ಅಂತ. ಇನ್ನು ಅದು ಬಿಟ್ರೆ ಹಿಂದೆಗಡೆ ಏನೋ ಗಾಡಿ ಗಿಡಿ ಟಚ್ ಆಗಿದೆಯಾ ಅದು ನೋಡ್ಕೊಂಡು ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ನೀವು ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದೇ ಗಾಡಿಗೆ ನಾವು ಲೋನ್ ಕೂಡ ನಮ್ಮ ಇದರಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ. ಬಟ್ ನಮಗೆ ಯಾವುದೇ ರೀತಿ ಕಮಿಷನ್ ಏನು ಇರಲ್ಲ. ನಿಮ್ಮ ಅರೌಂಡ್ ಒಂದು 50,000 ಎಲ್ಲ ಇದಕ್ಕೆ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಬಾಕಿದೆಲ್ಲ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಒಂದು 8,000 7,000 ಆ ರೇಂಜ್ಗೆ EMI ಬರ್ಬೋದು. ಇನ್ನು ಬ್ಯಾಲೆನ್ಸ್ ಅಮೌಂಟ್ ನೋಡಿದ್ರೆ ನೀವು ಒಂದು ಸ್ವಲ್ಪ ಮಾತಾಡಿ ಓನರ್ ಹತ್ರ ಇನ್ನೂ ಪ್ರೈಸ್ ಕಮ್ಮಿ ಮಾಡಿಸ್ಕೊಂಡ್ರೆ ಇನ್ನೂ ಒಂದು 30,000 ಹೆಚ್ಚು ಕಮ್ಮಿ ಮಾಡಿಸ್ಕೋಬೋದು. ಮತ್ತೆ ಸೀಟ್ ಕವರ್ ಅಷ್ಟೇ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಕಂಪ್ನಿಯಿಂದ ಏನು ಕೊಟ್ಟಿದ್ದಾರೆ ಅಷ್ಟೇ ನೀಟಾಗಿದೆ ಸೀಟ್ ಕವರ್ ಅಲ್ಲಿ. ಮತ್ತೆ ಡೋರ್ ಸೈಡ್ ಹಾಕೋದು ನೀಟಾಗಿ ಇಟ್ಟಿದ್ದಾರೆ. ಇಂಟೀರಿಯರ್ ಅಷ್ಟೇ ಏನು ಅಷ್ಟೊಂದು ಗಲೀಜಾಗಿಲ್ಲ. ಸೊ ಚೆನ್ನಾಗಿದೆ. ಮತ್ತೆ ಫ್ರಂಟ್ ಫಾಗ್ ಲೈಟ್ ಕೂಡ ಬರುತ್ತೆ. ಅಂದ್ರೆ ಇವ್ರು ಹಾಕ್ಸಿರೋದು ಇದು ಎಕ್ಸ್ಟ್ರಾ. ಅದನ್ನ ಬಿಟ್ರೆ ಮಾಮೂಲಿ ಸ್ಟೇರಿಂಗ್ ಅಲ್ಲಿ ಮಾಮೂಲಿ ಮ್ಯೂಸಿಕ್ ಕಂಟ್ರೋಲ್ ಅಷ್ಟೇ ಇರೋದು. ನಿಮ್ಗೆ ವೆಹಿಕಲ್ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಹೋಗಿ ಡೈರೆಕ್ಟ್ ಆದ್ರೆ ಓನರ್ ಹತ್ರ ಮಾತಾಡಿ. ನಮ್ಗೆ ಅಂತ ಏನೋ ಕಮಿಷನ್ ಇರಲ್ಲ. ನಿಮ್ಗೆ ವೆಹಿಕಲ್ ಇಷ್ಟ ಆಯ್ತು ಅಂದ್ರೆ ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಡೀಲ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನೋ ಲೋನ್ ಮಾಡಿಸ್ಕೊಡ್ಬೇಕಿತ್ತು ಅಂತಂದ್ರೆ ನೀವು ಹೊರಗಡೆ ಮಾಡಿಸ್ತೀವಿ ಅನ್ನೋದು ಮಾಡಿಸ್ಕೊಳ್ಳಿ. ಆಗಲ್ಲ ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಿಸ್ಕೊಡ್ತೀವಿ. ಬರೀ ಒಂದು 50,000 ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಬಾಕಿದ್ದು ಲೋನ್ ಹಾಕ್ಸ್ಕೊಡ್ತೀವಿ ನಾವು. ಗಾಡಿ ಬಂದು ಬೆಂಗಳೂರಲ್ಲಿ ಇರೋದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಇದೇ ರೀತಿ ಯಾವ್ದಾದ್ರು ವೆಹಿಕಲ್ ಸೇಲ್ ಮಾಡ್ಬೇಕು ಅನ್ನೋದಿದ್ರೆ ದಯವಿಟ್ಟು ನಮ್ಮ ಮೇಲ್ ಐಡಿಗೆ ಮತ್ತೆ ಫೋಟೋಸ್ ಮತ್ತೆ ಡೀಟೇಲ್ಸ್ ಕಳಿಸ್ಕೊಡಿ. ನಾವು ಫ್ರೀ ಆಗಿ ಅಪ್ಲೋಡ್ ಮಾಡ್ಕೊಡ್ತೀವಿ. ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ಮತ್ತೆ ಡೈರೆಕ್ಟ್ ಆಗಿ ನಿಮ್ಗೆ ಕಸ್ಟಮರ್ ನಂಬರ್ ಶೋ ಮಾಡಲ್ಲ. ಜೆನ್ಯೂನ್ ಕಸ್ಟಮರ್ ಯಾರು ಇರ್ತಾರೆ ಅವ್ರನ್ನೇ ಇದು ಮಾಡಿ ನಿಮ್ಗೆ ಇದು ಮಾಡ್ಕೊಡ್ತೀವಿ, ಕಳಿಸ್ಕೊಡ್ತೀವಿ.
ನಮ್ಮ ವಿಡಿಯೋ ಏನಾದ್ರು ದಯವಿಟ್ಟು ಇಷ್ಟ ಆಗಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.